ನಿಮ್ ತಂದೆ ಹೆಸರು ನಿಮ್ಮ ಅವರು ಏನ್ ಕೆಲಸ ಮಾಡ್ತಾರೆ ಅಂತ ಹೇಳಿಲ್ಲ ನೀವು? ವ್ಯವಸಾಯ ಮಾಡ್ತಾರೆ ಸರ್. ರೈತರ ಮಗಳು. ರೈತರ ಮಗಳು ಇವತ್ತು ಸರ್ಕಾರಿ ಕಾಲೇಜಲ್ಲಿ ಹೋದ್ರೆ ಡಿಸ್ಟಿಂಕ್ಷನ್ ತಗೋಬೇಕಂದ್ರೆ ಸಮಾಶನ ಒಂದ್ ವಾಟ್ಸಪ್. ಇನ್ನೊಂದ್ಸರಿ ಆ ಮಾತು ಹೇಳ್ಬಿಡಿ ಅಮ್ಮ. ಇಂತ ಸೂಸೈಡ್ ಮಾಡ್ಕೊಂಡು ತಂದೆ ತಾಯಿಗಳನ್ನ ನೋವಿಗೆ ಮಾಡುವಂತ ವಿದ್ಯಾರ್ಥಿಗಳು ನೀವು ಇನ್ನೊಂದ್ಸಲ ಮಾತು ಹೇಳ್ಬಿಡಿ. ವಿದ್ಯೆ ಜೀವನದಲ್ಲಿ ಬೇಕು, ಆದ್ರೆ ವಿದ್ಯೆನೇ ಜೀವನ ಆಗ್ಬಾರ್ದು ಸರ್. ಮತ್ತೆ ಇನ್ನು ಏನ್ ಹೇಳಕ್ ಇಷ್ಟಪಡ್ತಾರೆ ಅಂತವ್ರಿಗೆ? ಪಾಪ ಅಂತವ್ರಿಗೆ ನೂರಾರು ದಾರಿಗಳಿದೆ ಸರ್. ಏನಾದ್ರೂ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಬೋದು ಇಲ್ಲ ಸರ್? ಕರೆಕ್ಟ್. ಇದ್ರ ಮೇಲೆ ನಾನು ಇನ್ನೇನು ಹೇಳೋದಿಲ್ಲ. ನಮ್ಮ ಪ್ರತಿಭಾ ಅವರು ಹೇಳಿದ್ದಾರೆ ಇವ್ರ SI ಅನ್ನೋ ಕನ್ಸಿಗೆ. ಹೌದು, ಆ ಕನ್ಸು ಹೆಂಗ್ ಉಟ್ಕೊಂತು, ಎಲ್ಲಿ ಉಟ್ಕೊಂತು ಸರ್? SIಗೆ ರೆಸ್ಪೆಕ್ಟ್ ಸ್ವಲ್ಪ ಜಾಸ್ತಿನೇ ಸರ್. ಓ ಹೌದಾ? ಅಲ್ಲ, ಎಲ್ಲರೂ ಸೆಲ್ಯೂಟ್ ಹೊಡಿತಾರೆ ಅಂತನಾ? ಸರ್, ಗೊತ್ತಿಲ್ಲದವರು ಸೆಲ್ಯೂಟ್ ಹೊಡಿತಾರೆ ಸರ್. ಗೊತ್ತಿಲ್ಲದಿರೋರು ಸೆಲ್ಯೂಟ್ ಹೊಡಿತಾರೆ. ಆ ಸೆಲ್ಯೂಟ್ ಹೊಡ್ಸ್ಕೋಬೇಕು ಅಂತ ನೀವು SI ಹಾಕ್ಬೇಕಾ? ಎಸ್ ಸರ್. ಎಲ್ರಿಗೂ ನಮಸ್ಕಾರ. ನಮ್ಮೂರು ಪ್ರತಿಭೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಅಂಥ ಗೋಲ್ಡನ್ ಲೈಫ್ನ ಕರೆಕ್ಟ್ ಸಮಯಕ್ಕೆ ಬಳಸ್ಕೊಂಡು ಇಲ್ಲಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಗುಟ್ಟಹಳ್ಳಿ ಎಂಬ ಒಂದು ಪುಟ್ಟ ಹಳ್ಳಿಯಲ್ಲಿ ಒಂದು ರೈತರ ಮಗಳಾಗಿ ಹುಟ್ಟಿ ಇವತ್ತು ಸರ್ಕಾರಿ ಪ್ರಥಮ ಕಾಲೇಜಲ್ಲಿ ಸೆಕೆಂಡ್ PUC ಓದಿ ಒಂದು ಡಿಸ್ಟಿಂಕ್ಷನ್ನ ಪಡ್ಕೊಂಡಿರೋಂಥ ನಮ್ಮ ಪ್ರತಿಭಾ ಅವರು ಇವತ್ತು ಅವರ ವ್ಯಕ್ತಿತ್ವವನ್ನು ನಾನು ನಿಮಗೆ ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ. ಬನ್ನಿ, ಅವರ ಸರಳ ಜೀವನ, ಆ ರೈತಾಪಿಯ ಜೀವನ ಮತ್ತು ಅವರ ವ್ಯಕ್ತಿತ್ವವನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಹೋಗೋಣ ಬನ್ನಿ. ನಮ್ಮೂರ ಪ್ರತಿಭೆ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಗುಟ್ಟಹಳ್ಳಿಯ ಒಂದು ಗ್ರಾಮದಲ್ಲಿ ರೈತರ ಮಗಳಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸೆಕೆಂಡ್ PUCಯಲ್ಲಿ ಒಂದು ಡಿಸ್ಟಿಂಕ್ಷನ್ನ ತಗೊಂಡಿದ್ದಾರೆ. ಸೊ ಅವ್ರಿಗೆ ನಮ್ಮೂರ ಪ್ರತಿಭೆ ಕಾರ್ಯಕ್ರಮದ ಕಡೆಯಿಂದ ಅವರ ತಂದೆಯವರು ರೈತರು ಅಂತ ಹೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ರೈತರಿಲ್ಲದೆ ನಾವೇನಿಲ್ಲ. ಸೊ ಅವರ ತಂದೆಯ ಕಡೆಯಿಂದ ನಮ್ಮ ಕಾರ್ಯಕ್ರಮ ಮೂಲಕ ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ. ಸೊ ದಯಮಾಡಿ ನಿಮ್ಮ ಮಗಳಿಗೆ ನೀವೇ ಸನ್ಮಾನ ಮಾಡಬೇಕು. ಬನ್ನಿಮ್ಮ, ಹಾಕಿ ಸರ್. ತಗೊಳ್ಳಿ, ನೀವು ಹಾರ ಹಾಕಿ. ನಮ್ಮೂರು ಪ್ರತಿಭೆ ಕಾರ್ಯಕ್ರಮದಲ್ಲಿ ನಾನು ಆಗ್ಲೇ ಹೇಳಿದ್ದೆ ಇವತ್ತು ಪ್ರತಿಭಾ ಅವ್ರನ್ನ ನಾನು ಭೇಟಿ ಮಾಡಿಸ್ತೀನಿ, ಪರಿಚಯ ಮಾಡಿಸ್ತೀನಿ ಅಂತ. ಹಾಗಾಗಿ ಅವ್ರ ಜೊತೆ ನಮ್ಮ ಜೊತೆ ಇದ್ದಾರೆ. ಸೊ ನಮಸ್ಕಾರ, ನಮ್ಮೂರ ಪ್ರತಿಭೆ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಹೆಮ್ಮೆ ಅನಿಸ್ತಿದೆ ನಿಮ್ ಜೊತೆ ನಾನು ಮಾತಾಡ್ತಾ ಇರೋದು. ನಮಗೂ ಅಷ್ಟೇ ಹೆಮ್ಮೆ ಅನಿಸ್ತಿದೆ ಸರ್. ಹೌದಾ? ಕಂಗ್ರಾಚುಲೇಷನ್. ಮೊದಲಿಗೆ ಸೆಕೆಂಡ್ PUCಯಲ್ಲಿ ಒಳ್ಳೆ ಡಿಸ್ಟಿಂಕ್ಷನ್ ತಗೊಂಡಿದ್ದೀರಾ, ಒಳ್ಳೆ ಸ್ಕೋರ್ ಮಾಡಿದಿರಾ. ಇದೇ ಖುಷಿಗೆ ಏನಿಲ್ವಾ? ಸ್ವೀಟ್ ಇದೆ ಸರ್. ಸ್ವೀಟ್ ಮೊದಲಿಗೆ ಸ್ವೀಟ್ ತಂದ್ಬಿಟ್ಟಿದ್ದಾರೆ. ಗೊತ್ತಿತ್ತ ನಾವು ಬರೋದು ಅಥವಾ ಏನೋ ಸ್ವೀಟ್ ತಂದ್ಬಿಟ್ಟಿದ್ದೀರಾ ಮೊದಲೇ? ಗೊತ್ತಿತ್ತು ಅಂತಾನು ಗೊತ್ತಿತ್ತು ಸರ್. ಹಾಗೆ ಪಕ್ಕದ ಮನೆಯವರು ಎಲ್ಲ ಸ್ವೀಟ್ ಕೇಳಿದ್ರು, ಅದಕ್ಕೆ ತಂದೆ. ಅಂದ್ರೆ ಇದು ಪಕ್ಕದ ಮನೆಯವ್ರು ತಂದು ಸ್ವೀಟ್ ನನಗೂ ಇಲ್ಲಿ ತಗೊಂಡು ಕೊಡ್ತಾ ಇದೀರಾ? ಇರ್ಲಿ, ತಗೊಂಡ್ತೀನಿ ಬಿಡಮ್ಮ. ಭಾನುವಾರ ಬಂದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ಹೌದು ಸರ್, ಕೋಳಿ ಕುಯ್ಬೋದಿತ್ತು. ಮೇಕೇನೋ ಏನೋ ಕುಯ್ತಾರೆ ಅಂದ್ರೆ ಅವ್ರು ಕೋಳಿ ಕುಯ್ತೀವಿ ಅಂತಾರೆ. ಇರ್ಲಿ, ಪರವಾಗಿಲ್ಲ. ಡಿಸ್ಟಿಂಕ್ಷನ್ ತಗೊಂಡಿದ್ರಲ್ಲ, ಎಷ್ಟು ಮಟ್ಟಿಗೆ ಹೆಮ್ಮೆ ಇದೆ ನಿಮ್ಗೆ? ತುಂಬಾ ಖುಷಿ ಆಯ್ತು ಸರ್. ಅನ್ಕೊಂಡಿದ್ರ ನಿಮ್ಗೆ ಡಿಸ್ಟಿಂಕ್ಷನ್ ಬರ್ತೀನಿ ಅಂತ? ಅನ್ಕೊಂಡಿದ್ದೆ ಸರ್, ಡಿಸ್ಟಿಂಕ್ಷನ್ ಬರ್ಲೇಬೇಕು ಅಂತಾನೆ ಓದ್ದೆ ಸರ್. ಡಿಸೈಡೇ ಮಾಡ್ಕೊಂಡ್ಬಿಟ್ಟಿದ್ರ? ಯಾವಾಗ ಡಿಸೈಡ್ ಮಾಡಿದ್ರಿ? ಹೆಂಗ್ ಡಿಸೈಡ್ ಮಾಡಿದ್ರಿ? ನಾನು ಫಸ್ಟ್ PUCಗೆ ಹೋದಾಗ ನಮ್ ಕಾಲೇಜಲ್ಲಿ ಕಾಲೇಜ್ ಡೇ ನಡೀತು ಸರ್. ಆಗ ಎಲ್ರಿಗೂ ಪ್ರತಿಭಾ ಪುರಸ್ಕಾರ ನೋಡಿದ್ರು ಸರ್. ಅದು ನೋಡಿ ನಾನು ಡಿಸ್ಟಿಂಕ್ಷನ್ ತಗೋಬೇಕು ಅಥವಾ ನಾನು ಪ್ರತಿಭಾ ಪುರಸ್ಕಾರ ಮಾಡಿಸ್ಕೋಬೇಕು ಅಂತ ಅವತ್ತೇ ಡಿಸೈಡ್ ಮಾಡಿದೆ ಸರ್. ಅಲ್ಲಿ ಯಾರೋ ಒಬ್ರಿಗೆ ವಿದ್ಯಾರ್ಥಿ ಪುರಸ್ಕಾರ ಮಾಡಿರೋದನ್ನ ನೋಡಿ ನನಗೂ ಪುರಸ್ಕಾರ ನಡಿಬೇಕು. ಈಗ ನೀವು ಇನ್ನೊಬ್ರಿಗೆ ಮಾದರಿ ಆಗ್ಬಿಡ್ರಿ ನೀವು. ಅವತ್ತು ಡಿಸೈಡ್ ಮಾಡಿದ್ರ ನೀವು? ಅದಾದ್ಮೇಲೆ ಹೆಂಗೆ ನೀವು ಅಭ್ಯಾಸ ಮಾಡಿದ್ರಿ? ಯಾವ ತರ ಓದಿದ್ರಿ? ಯಾವ ತರ ನೀವು ಡಿಸಿಷನ್ ತಗೊಳಕ್ ಏನೇನು ಪ್ರಿಪೇರ್ ಮಾಡ್ಕೊಂಡ್ರಿ? ನಾನು ಫಸ್ಟ್ ಸೆಕೆಂಡ್ PUC ಬಂದಿದ ತಕ್ಷಣನೇ ಅವತ್ತಿಂದನೇ ಓದಕ್ ಶುರು ಮಾಡಿದೆ ಸರ್. ಓಕೆ, ಅವತ್ತಿನ ಶುರು ಮಾಡಿದ್ದು? ಸರ್. ಅಂದ್ರೆ ಈಗ ಓದಕ್ ಶುರು ಮಾಡಿದ್ರಿ, ಪ್ರಿಪೇರ್ ಆಗ್ತಾ ಇದ್ರಿ ಪ್ರತಿಯೊಂದು ಕೂಡ. ಈ ಟೆಸ್ಟ್ ಎಕ್ಸಾಮ್ಸ್ ಗಳು ಬರ್ತಾ ಇತ್ತಲ್ಲ, ಅದ್ರಲ್ಲಿ ಯಾವ ತರ ಸ್ಕೋರ್ ಬಂದಿದೆ? ಅದ್ರಲ್ಲೂ ಜಾಸ್ತಿನೇ ಬರ್ತಿತ್ತು ಸರ್. 40ಕ್ಕೆ ಮಾಡಿದ್ರೆ 30 ಮೇಲೆ ಬರ್ತಿದ್ವು. 80ಕ್ಕೆ ಮಾಡಿದಾಗ 70, 60 ಮೇಲೆ ಎಲ್ಲ ಹೋಗ್ತಿದ್ವಿ ಸರ್. ಒಳ್ಳೆ ಸ್ಕೋರ್ ಮಾಡ್ತಾ ಇದ್ದೀರಾ. ಈಗ ಡಿಸ್ಟಿಂಕ್ಷನ್ ಸ್ಕೋರ್ ಎಷ್ಟಾಗಿದೆ ನಿಮ್ದು?
518 ಸರ್. 518. ನಮ್ ಗಂಡು ಮಕ್ಳು 35 ತೆಗೆದ್ರೆ ಹೆಚ್ಚು ಅದೇ ಖುಷಿ. ನನ್ಗೆ ದೊಡ್ಡ ಕಾಡ ಪ್ರಶ್ನೆ ಏನ್ ಗೊತ್ತಮ್ಮ, ಹೆಣ್ಮಕ್ಳೇ ಎಷ್ಟು ಸ್ಕೋರ್ ಮಾಡ್ತೀರಾ, ಗಂಡು ಮಕ್ಳು ಮಾಡಲ್ಲ ಯಾಕೆ? ಗಂಡ್ ಮಕ್ಳು ಸ್ವಲ್ಪ ತರಲೆ ಮಾಡ್ತಾರೆ ಸರ್, ಹುಡ್ಗಿ ಸೈಲೆಂಟ್ ಆಗಿ ಓದ್ಕೊಂತಾರೆ. ಬೇಕಿತ್ತು ಈ ಪ್ರಶ್ನೆ ಕೇಳಿ, ನನಗೆ ಬೇಕಿತ್ತು. ಇರ್ಲಿ, ಒಬ್ಬ ಗಂಡ್ ಮಕ್ಳು ತರಲೆ ಮಾಡೋದು ಕಡಿಮೆ ಮಾಡ್ರಪ್ಪ, ಹಿಂಗ್ ಹೆಣ್ಮಕ್ಳು ತರ ಸೈಲೆಂಟ್ ಆಗಿ ವೈಲೆಂಟ್ ಆಗಿ ಡಿಸ್ಟಿಂಕ್ಷನ್ಸ್ ಕೊಡ್ತಾ ಇರ್ಬೇಕು. ಈ ಡಿಸಿಷನ್ ತಗೊಂಡಿದ್ರಲ್ಲ, ಇದಕ್ಕೆ ನಿಮ್ಮ ತಂದೆ ತಾಯಿ ಎಷ್ಟು ಮಟ್ಟಿಗೆ ಸಪೋರ್ಟ್ ಇದ್ದಾರೆ? ನನಗೆ ಓದ್ಕೊಳಕ್ ತುಂಬಾನೇ ಟೈಮ್ ಕೊಟ್ರು ಸರ್ ಅವರು. ಏನು ಕೆಲ್ಸ ಮಾಡಿಸ್ದೆ, ನಿಮ್ಗೆ ಎಷ್ಟು ಓದ್ಕೋಬೇಕು ಅನ್ಸುತ್ತೆ ಅಷ್ಟು ಓದ್ಕೊಳ್ರಿ, ನಾವೇನು ನಿಮ್ಗೆ ಟಾರ್ಚರ್ ಮಾಡಲ್ಲ, ಕೆಲ್ಸ ಮಾಡ್ರಿ ಅಂತ ಹೇಳ್ತಿದ್ರು ಸರ್. ಓಕೆ, ಅಂದ್ರೆ ಇದಕ್ಕಿಂತ ಇನ್ನೇನ್ ಬೇಕಲ್ವಾ ತಂದೆ ತಾಯಿ ಸಪೋರ್ಟ್? ಇಲ್ಲ ಸರ್. ಅವರು ಎಷ್ಟು ಮಟ್ಟಿಗೆ ಅವ್ರ ಜೀವನ ಹೇಗಿದೆ, ಅವ್ರ ನೋವು, ಅವ್ರು ಪಡ್ತಾರಂತ ಕಷ್ಟ ಏನೋ ನೋಡಿದಿರ ನೀವು? ಸರ್. ಏನ್ ಕಷ್ಟ ಪಡ್ತಾರಪ್ಪ ಅವರು? ಕಷ್ಟ ಅಂದ್ರೆ ನಿಮ್ ತಂದೆ ಹೆಸರು, ನಿಮ್ಮ ಅವರು ಏನ್ ಕೆಲಸ ಮಾಡ್ತಾರೆ ಅಂತ ಹೇಳಿಲ್ಲ ನೀವು ನಮ್ಗೆ? ವ್ಯವಸಾಯ ಮಾಡ್ತಾರೆ ಸರ್. ರೈತರ ಮಗಳು. ರೈತರ ಮಗಳು ಇವತ್ತು ಸರ್ಕಾರಿ ಕಾಲೇಜಲ್ಲಿ ಹೋದ್ರೆ ಡಿಸ್ಟಿಂಕ್ಷನ್ ತಗೋಬೇಕಂದ್ರೆ ತಮಾಷೆನ ಒಂದ್ ವಾಟ್ಸಪ್ ಮಾಡಿದ್ರಿ. ಸೂಪರ್. ಸ್ವೀಟ್ ಜೊತೆಗೆ ನಾನು ಕೊಟ್ಬಿಡಿ ಆಮೇಲೆ. ಓಕೆ, ನಿಮ್ ತಂದೆ ಅಷ್ಟು ಕಷ್ಟಪಟ್ಟು ಓದಿಸಿದಾರಲ್ಲ, ನೀವ್ ಮುಂದೆ ಏನಾಗ್ಬೇಕು ಅನ್ಕೊಂಡಿದ್ರ? ಹಂಗೆ ಎಸ್ ಐ ಆಗ್ಬೇಕು ಅನ್ಕೊಂಡಿದೀನಿ ಸರ್. ಎಸ್ ಐ? ತಮಾಷೆ ಅಲ್ಲಪ್ಪ, ನಿಮ್ ತಲೆಯಲ್ಲಿ ಏನೋ ಇದೆ, ಏನ್ ಮಾಡ್ಬೇಕು ಅಂತ ಹೊರಟಿದ್ದೀರಾ? ನಿಜವಾಗ್ಲು ಅವಾಗ ಸುಮ್ನೆ ಸಲ ನೋಡ್ದೆ, ಈಗ ನಿಜವಾಗ್ಲು ಒಂದ್ ಸೆಲೆಕ್ಟ್ ಹೊಡಿತೀನಿ. ಇವ್ರ ಎಸ್ ಐ ಅನ್ನೋ ಕನ್ಸಿಗೆ. ಹೌದು, ಆ ಕನ್ಸು ಹೆಂಗ್ ಉಟ್ಕೊಂತು, ಎಲ್ಲಿ ಉಟ್ಕೊಂತು? ಸರ್ ಎಸ್ ಐಗೆ ರೆಸ್ಪೆಕ್ಟ್ ಸ್ವಲ್ಪ ಜಾಸ್ತಿನೇ ಸರ್. ಓ ಹೌದಾ? ಅಲ್ಲ, ಎಲ್ರು ಸೆಲೆಕ್ಟ್ ಹೊಡಿತಾರೆ ಅಂತನಾ? ಸರ್, ಗೊತ್ತಿಲ್ಲದವರು ಸೆಲೆಕ್ಟ್ ಹೊಡಿತಾರೆ ಸರ್. ಗೊತ್ತಿಲ್ದಿರೋರು ಸೆಲೆಕ್ಟ್ ಹೊಡಿತಾರೆ. ಆ ಸೆಲೆಕ್ಟ್ ಹೊಡ್ಸ್ಕೋಬೇಕು ಅಂತ ನೀವ್ ಎಸ್ ಐ ಹಾಕ್ಬೇಕಾ? ಎಸ್ ಸರ್. ಈಗ ನನಗ್ ಫಸ್ಟ್ ಗೊತ್ತಿರ್ಲಿಲ್ಲ ಎಸ್ ಐ ಆಗ್ಬೇಕು ಅಂತ, ಈಗ ಗೊತ್ತಾಗ್ತಿದ್ರೆ ನಾನು ಒಂದು ಹೊಡೆದ್ಬಿಡ್ತೀನಮ್ಮ. ಸೂಪರ್. ಸೆಲೆಕ್ಟ್ ನಂತರ ಎಲ್ರು ಹೊಡಿಬೇಕು. ಏನೋ ಹೇಳ್ತಾರಲ್ಲ, ಯಾರಿಗೆ ವಿದ್ಯೆ ಇರುತ್ತೆ ಅವ್ರಿಗೆ ಪ್ರತಿಯೊಬ್ರು ಸೆಲೆಕ್ಟ್ ಹೊಡಿಬೇಕು ಅಂತ. ನಿಜವಾಗ್ಲು ನಿಮ್ಗೆ ನಾನು ಸೆಲೆಕ್ಟ್ ಹೊಡಿತೀನಿ, ಗೊತ್ತಿಲ್ದಿರೋರು ಸೆಲೆಕ್ಟ್ ಹೊಡಿ. ಓಕೆನಾ? ಅಲ್ಲ, ಇದೊಂದು ಓಕೆ, ಗೊತ್ತಿಲ್ಲದೆ ಇರೋರು ಕೂಡ ಸೆಲೆಕ್ಟ್ ಹೊಡಿತಾರೆ, ಗೌರವ ಸಿಗುತ್ತೆ ಅಂತ ಹೇಳಿದ್ರೆ, ಇನ್ನೊಂದು ಏನಾದ್ರು ಕಾರಣಗಳು ಇರ್ಬೇಕಲ್ಲ. ಕನ್ಸು ನನ್ನ ಎಸ್ ಐ ಆಗ್ಲೇಬೇಕು ಅಂತ ನಿರ್ಧಾರ ಮಾಡಿದ್, ಅಷ್ಟು ಗಟ್ಟಿ ನಿರ್ಧಾರ ಯಾಕೆ ಮಾಡಿದ್ರಿ, ಯಾವಾಗ ಮಾಡಿದ್ರಿ, ಹೇಗ ಅನಿಸ್ತು ನಾನು ಆಗ್ಲೇಬೇಕು ಅಂತ ಇನ್ನೊಂದ್ಸರಿ? ಅದೇ ಸರ್, ನಮ್ಮ ಅಪ್ಪನ ತಮ್ಮದಿರು ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ಅವ್ರು ಎಸ್ ಐ ಇದ್ರು ಸರ್. ನಾನು ಅದೇ ತರ ಗೌರ್ಮೆಂಟ್ ಕಾಲೇಜಲ್ಲಿ ಸ್ಕೂಲಲ್ಲೇ ಓದ್ಬೇಕು, ಎಸ್ ಐ ಆಗ್ಬೇಕು ಅಂತ ನಿರ್ಧಾರ ಮಾಡಿದೆ ಸರ್. ನಿಮ್ಮ ತಂದೆ ತಮ್ಮಗಳು ಪೊಲೀಸ್ ಅವರ? ಎಸ್ ಸರ್. ಓದಿದ್ದು ಗೌರ್ಮೆಂಟ್ ಕಾಲೇಜ್ ಅಲ್ಲ? ಎಸ್ ಸರ್. ಇವತ್ತು ಎಸ್ ಐ ಆಗಿ ನಿಂತಿರೋದು ನಿಮ್ ತಂದೆ ತಮ್ಮಗಳು? ಎಸ್ ಸರ್. ಏನ್ ಹೇಳ್ಬೇಕು, ಸರ್ಕಾರಿ ಕಾಲೇಜಲ್ಲೇ ಇವ್ರ ತಂದೆಯ ತಮ್ಮಂದ್ರು ಓದಿದ್ದು, ಅದೇ ಸರ್ಕಾರಿ ಕಾಲೇಜಲ್ಲೇ ಓದಿ ವಿದ್ಯಾಭ್ಯಾಸ ಮಾಡಿ ಇವತ್ತು ಎಸ್ ಐ ಆಗಿರೋದು. ಇವತ್ತು ಅದೇ ಸರ್ಕಾರಿ ಕಾಲೇಜಲ್ಲೇ ಇವ್ರು ಓದಿ ಸೆಕೆಂಡ್ ಪಿ ಯು ಸಿ ಡಿಸ್ಟಿಂಕ್ಷನ್ ತಗೊಂಡಿರೋದು. 100% ಇವರು ಎಸ್ ಐ ಆಗ್ತಾರೆ. ಆಗ್ದೇಮ್ಮ 100% ಆಗ್ತೀವಿ ಎಸ್ ಐ. ನಿಜವಲ್ಲ, ಮುಂದೆ ನಾವು ಎಸ್ ಐ ಆದಾಗ ಅಲ್ಲೆಲ್ಲಾದ್ರೂ ಹೋಗ್ಬೇಕಾದ್ರೆ ನಾನೇನಾದ್ರು ನಮಸ್ಕಾರ ಮೇಡಮ್ ಅಂತಂದಾಗ ನಿನ್ಸ್ಬಿಟ್ಟು ಮಾತಾಡಿಸ್ತೀರ ನಮ್ಮ? ಖಂಡಿತ ಮಾತಾಡ್ತೀವಿ ಸರ್. ಆಮೇಲೆ ಯಾವ್ದು ಒದ್ದು ಒಳಗಡೆ ಹಾಕಿ ಯಾವ ಕೇಸ್ ಹಾಕಲ್ಲ ತಾನೆ? ಇಲ್ಲ ಸರ್. ದಯವಿಟ್ಟು ಆತರ ಮಾಡಕ್ ಹೋಗ್ರಿ. ಮುಖ ಇವತ್ತು ನೋಡ್ಕೊಂಡಿರ್ತಾರಲ್ಲ, ಅವತ್ತಿಂದ ಬಂದಿದ್ದ ನಾನು ಮಾತಾಡ್ಸಕ್ಕೆ ಇವನು ಬಾರ ಇಲ್ಲೇ ಅಂತ ಅನ್ನಲ್ಲ ತಾನೆ? ಇಲ್ಲ ಸರ್, ಅನ್ನಲ್ಲ. ನಿಜವಲ್ಲ, ಆತರ ತುಂಬಾ ತಮಾಷೆ ಕೇಳಿದೆ. ಬಟ್ ಏನೇ ಆದ್ರೂ ನಿಮ್ಮ ಇಟ್ಕೊಂಡಿರೋ ಕನ್ಸು, ಆ ಗುರಿ ತುಂಬಾ ಸ್ಟ್ರಾಂಗ್ ಇದೆಮ್ಮ. ಥ್ಯಾಂಕ್ ಯು ಸರ್. ನಿಜ, ನೀವು ಆದಷ್ಟು ಬೇಗ ಎಸ್ ಐ ಆಗ್ಬೇಕು. ಎಸ್ ಐ ಆದ ತಕ್ಷಣ ನಾನು ಬಂದು ಸೆಲೆಕ್ಟ್ ಹೊಡಿಬೇಕು ನಿಮಗೆ. ಆಮೇಲೆ ಒಟ್ಟಾಗಿ ಇನ್ನೊಂದು ಪ್ರಶ್ನೆ ನನಗೆ, ಈಗ ಇದೆಲ್ಲ ಸಂತೋಷದ ವಾತಾವರಣ, ನೀವ್ ಹೇಳಿದೆಲ್ಲ ಎಸ್ ಐ ಆಗ್ಬೇಕು ಅನ್ಕೊಂಡ್ರಿ, ಕನ್ಸಿಟ್ಕೊಂಡಿದ್ದೀರಾ, ಡಿಸ್ಟಿಂಕ್ಷನ್ ತಗೊಂಡಿದ್ದೀರಾ, 10ನೇ ಕ್ಲಾಸಲ್ಲೂ ಕೂಡ ಫಸ್ಟ್ ರ್ಯಾಂಕ್ ತಗೊಂಡಿದ್ದೀರಾ. ಹೌದು, 10ನೇ ಕ್ಲಾಸಲ್ಲಿ ಏನೋ ನೀವು ಫಸ್ಟ್ ರ್ಯಾಂಕ್ ಅಂತಲ್ವಾ? ಫಸ್ಟ್ ಕ್ಲಾಸ್ ಸರ್. ಫಸ್ಟ್ ಕ್ಲಾಸ್, ಅದ್ರಲ್ಲೇ ಫಸ್ಟ್ ಕ್ಲಾಸ್ ನೀವು? ಅದು ಕೂಡ 10ನೇ ಕ್ಲಾಸಿಂದ ಶುರು ಮಾಡಿದ್ರೆ ಆಗ್ಬೇಕು ಅಂತ. ಓಕೆ, ಈಗ ನಾನು ಕೇಳೋದು, SSLC ಫಸ್ಟ್ ಕ್ಲಾಸ್ ಮತ್ತೆ ಸೆಕೆಂಡ್ ಪಿ ಯು ಸಿ ಡಿಸ್ಟಿಂಕ್ಷನ್, ಒಳ್ಳೆ ಸ್ಕೋರ್ ಮಾಡಿ ಮುಂದಕ್ಕೆ ಬರ್ತಿದ್ರೆ ಎಸ್ ಐ ಆಗ್ಬೇಕು ಅನ್ನೋ ಕನ್ಸಿಟ್ಕೊಂಡಿದ್ರ. ಅದೇ ತರ ಎಲ್ಲರೂ ಕನ್ಸಿಟ್ಕೊಂಡಿರ್ತಾರ ಪಾಪ. ಆದ್ರೆ ಒಂದ್ ಸ್ಕೋರ್ ಕಡಿಮೆ ಬಂದ್ಬಿಟ್ಟು ಅಥವಾ ಫೇಲ್ ಆಗ್ಬಿಟ್ಟು ಈ ತರ ಆದಾಗ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ವಿದ್ಯಾರ್ಥಿಗಳು. ಈಗ ನೀವು ನೋಡ್ತೀರಾ, ನಿಮ್ ಫ್ರೆಂಡ್ ಸರ್ಕಲ್ ಯಾರು ಆಗಿರ್ತಾರೆ? ನಮ್ ಕಾಲೇಜಲ್ಲಿ ಒಬ್ರು ಆಗಿದ್ರು ಸರ್. ಹೌದಾ? ಎಷ್ಟು ಸ್ಕೋರ್ ಬಂದಿತ್ತು ಅವ್ರದ್ದು? 6 ಸಬ್ಜೆಕ್ಟ್ ಫೇಲ್ ಆಗಿದ್ರಂತೆ ಸರ್. ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನನ್ಗಂತ ಪ್ರಕಾರ ವಿದ್ಯೆ ಬೇಕು ಸರ್, ಆದ್ರೆ ವಿದ್ಯೆ ಜೀವನದಲ್ಲಿ ಬೇಕು, ವಿದ್ಯೆನೇ ಜೀವನ ಆಗ್ಬಾರ್ದು ಸರ್. ಏನ್ ಹೇಳೋದು ನಾನು ಈ ಮಾತಿನ ಏನು ಹೇಳಂಗಿಲ್ಲ. ಅದ್ ನೀವು ಕೇಳಿಸ್ಕೊಂಡಿದ್ದೀರಾ ಅಂದ್ಮೇಲೆ
ನೀವು ಒಂದ್ಸತಿ ನಾನ್ ಸೈಲೆಂಟ್ ಆದ್ರೆ ನೀವು ಸೈಲೆಂಟ್ ಆಗ್ಬೇಕು, ಯಾಕಂದ್ರೆ ಅಷ್ಟು ತೂಕ ಇದೆ ಆ ಮಾತಿಗೆ. ನಿಜವಾಗ್ಲಮ್ಮ ನೀವು 1000 ಮಾತಾಡೋದಕ್ಕಿಂತ ಹೆಚ್ಚಾಗಿ ಇದೊಂದು ಮಾತಾಡಿದ್ರಲ್ಲ, ದೊಡ್ಡವರು ಮಾತೇ ಹೇಳ್ತಾರೆ, ಹತ್ ಕೊಟ್ಟೋ ಬದಲು ಒಂದು ಮುತ್ತು ಕಟ್ಟು ಅಂತ. ಆ ಮುತ್ತಂತ ಮಾತಾಡಿದ್ರೆ ನೀವು, ನಾನು ಏನು ಹೇಳಲ್ಲ, ಈ ಮಾತು ಏನು ಹೇಳಲ್ಲ, ಅರ್ಥ ಮಾಡ್ಕೋಬೇಕಷ್ಟೇ ಜನ ಅಲ್ವಾ. ವಿದ್ಯೆನೇ ಜೀವನ ಆಗ್ಬಾರ್ದು. ಏನು ಹೇಳೋದು ನನಗೆ ನಿಜವಾಗಿ ಬರ್ತೀನಿ ನೋಡಿ, ಅದ್ ಕೇಳೋದು ವಿದ್ಯೆ ಇರೋರ್ ಮುಂದೆ ಈ ವಿದ್ಯೆ ನೈವೇದ್ಯ ಆಗಿರೋರು ತಲೆ ಬಗ್ಗಿಸ್ಬೇಕು ಅಂತ. ತಲೆ ಬಗ್ಸ್ತೀನಮ್ಮ ನಿಮ್ಮ ವಿದ್ಯೆಗೆ. ಇನ್ನೊಂದ್ಸರಿ ಆ ಮಾತು ಹೇಳ್ಬಿಡಿ ಅಮ್ಮ. ಇಂಥ ಸೂಸೈಡ್ ಮಾಡ್ಕೊಂಡು ತಂದೆ ತಾಯಿಗಳನ್ನ ನೋವಿಗೆ ಮಾಡುವಂತ ವಿದ್ಯಾರ್ಥಿಗಳು ನೀವು ಇನ್ನೊಂದ್ಸಲ ಮಾತು ಹೇಳ್ಬಿಡಿ. ವಿದ್ಯೆ ಜೀವನದಲ್ಲಿ ಬೇಕು, ಆದ್ರೆ ವಿದ್ಯೆನೇ ಜೀವನ ಆಗ್ಬಾರ್ದು ಸರ್. ಮತ್ತೆ ಏನ್ ಹೇಳಕ್ ಇಷ್ಟಪಡ್ತಾರೆ ಅಂತವ್ರಿಗೆ? ಪಾಪ ಅಂತವ್ರಿಗೆ 100 ದಾರಿಗಳಿದೆ ಸರ್. ಏನಾದ್ರೂ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಬೋದು ಇಲ್ಲ ಸರ್. ಕರೆಕ್ಟ್. ಇದ್ರ ಮೇಲೆ ನಾನು ಇನ್ನೇನು ಹೇಳೋದಿಲ್ಲ. ನಮ್ಮ ಪ್ರತಿಭಾ ಅವರು ಹೇಳಿದ್ದಾರೆ. ಪ್ರತಿಭಾ ಅವರೇ, ನನಗೆ ತುಂಬಾ ಹೆಮ್ಮೆ ಅನಿಸ್ತು. ಏನು ಅಂದ್ರೆ, ದೊಡ್ಡಬಳ್ಳಾಪುರದಲ್ಲಿರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ನೀವು ವಿದ್ಯಾಭ್ಯಾಸಕ್ಕೆ ಬರೋಕೆ ಅಂತ ನಿಮ್ಮ ಒಂದು ಪುಟ್ಟ ಹಳ್ಳಿ, ಈ ಪುಟ್ಟ ಹಳ್ಳಿಯಿಂದ ನೀವು ಬಸ್ ಹಕ್ಕೋದಕ್ಕೆ ಅಂತಾನೆ 2 ಕಿಲೋಮೀಟರ್ ಬರ್ಬೇಕು. ಅಲ್ಲಿಂದ ಬಂದು ಬಸ್ ಹತ್ತಿ ಅಲ್ಲಿಂದ ಇನ್ನಷ್ಟು ಸುಮಾರು ಕಿಲೋಮೀಟರ್ಗಳು ಕಾಲ ದೂರ ಬಂದು ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಬರ್ಬೇಕು. ಸೊ ಇಷ್ಟೆಲ್ಲಾ ಸರ್ಕಸ್ ಮಾಡ್ಕೊಂಡು ಮನೇಲಿ ರೈತರ ಮಗಳಾಗಿ ಇಲ್ಲ ನಾನೇನೋ ಮಾಡ್ಬೇಕು ಅನ್ನೋ ಮನ್ಸಿಟ್ಕೊಂಡು ಡಿಸಿಷನ್ ತಗೊಂಡಿದ್ದೀರಾ, ಎಸ್ ಆಗ್ಬೇಕು ಅನ್ನೋ ಕನ್ಸಿಟ್ಕೊಂಡಿದ್ದೀರಾ. ಇನ್ನ ಮಾತಾಡಿಸಿರುವಂತಹ ನಮ್ಮೂರು ಪ್ರತಿಭೆ ಕಾರ್ಯಕ್ರಮ ತುಂಬಾ ಹೆಮ್ಮೆ ಪಡುತ್ತೆ. ಸೊ ಇದೇ ತರ ಮುಂದೊಂದು ದಿನ ಎಸ್ ಐ ಆಗ್ತೀರಾ. ಎಸ್ ಐ ಆದಾಗ ಇದೇ ನಮ್ಮೂರು ಪ್ರತಿಭೆ ಕಾರ್ಯಕ್ರಮ ನಿಮ್ಮ ಮುಂದೆ ನಿಮ್ಮ ಜೊತೆ ಬರುತ್ತೆ. ಬಂದು ನಿಮ್ಮ ಎಸ್ ಐ ಆಗಿರುವಂತಹ ಒಂದು ಸ್ಥಾನಮಾನಕ್ಕೆ ಗೌರವ ಕೊಟ್ಟು ಇದೇ ರೀತಿ ಮಾತನಾಡಿಸುತ್ತೆ. ಆದಷ್ಟು ಬೇಗ ನಿಮ್ಮ ಕನಸು ಎಲ್ಲವೂ ಕೂಡ ಈಡೇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಓದಿ ಸೆಕೆಂಡ್ PUC ಡಿಸ್ಟಿಂಕ್ಷನ್ ತಗೊಂಡಿದ್ರ, ನಿಮ್ಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ದೇವ್ರು ಒಳ್ಳೇದ್ ಮಾಡ್ಲಿ. ಅಭಿನಂದನೆಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮ್ಮ ಪ್ರದೀಪ ಅವರು ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ ಸರ್ಕಾರಿ ಕಾಲೇಜಲ್ಲಿ ಓದಿ. ತುಂಬಾ ಹೆಮ್ಮೆಯ ವಿಷಯ. ಅದೇ ರೀತಿ ಅವರ ತಂದೆ ರೈತರು ನಾಗರಾಜಣ್ಣವರು ನಮ್ಮ ಜೊತೆ ಇದ್ದಾರೆ. ಇಷ್ಟು ಮೇಕೆಗಳು, ಇಷ್ಟು ಹಸುಗಳು ಎಲ್ಲ ಕೊಟ್ಕೊಂಡಿದ್ದೀರ ಅಣ್ಣ. ಮೊದಲಿಗೆ ನೀವು ರೈತರು, ನಮ್ಮ ದೇಶದ ಬೆನ್ನೆಲುಬು. ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಣ್ಣ. ನಮಸ್ಕಾರ ಸರ್. ಅಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ನೀವು ಚೆನ್ನಾಗಿದ್ದೀರಾ ಸರ್? ನಾನು ತುಂಬಾ ಚೆನ್ನಾಗಿದ್ದೀನಿ. ನಾಗರಾಜಣ್ಣವ್ರೆ, ಇವತ್ತು ನಿಮ್ಮ ಮಗಳು ಡಿಸ್ಟಿಂಕ್ಷನ್ ತಗೊಂಡ್ಬಿಟ್ಟವ್ರೆ. ಹೌದು ಸರ್. ಏನ್ ಅನಿಸ್ತಿದೆ ನಿಮ್ಗೆ? ಖುಷಿ ಆಗುತ್ತೆ ಸರ್. ಎಷ್ಟು ಮಟ್ಟಿಗೆ ಹೆಮ್ಮೆ ಅನ್ಸುತ್ತೆ ಸರ್? ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಗಳು ಕಾಲೇಜ್ ಹೋಗ್ಲಿ ಅಂತೇಳಿ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು ಸರ್. ನಾನು ಕಷ್ಟಪಟ್ಟಿರೋದಕ್ಕೂ ಒಂಥರ ಪ್ರತಿಫಲ ಸಿಕ್ಕಿದೆ ಸರ್. ನನ್ನ ಮಗಳು ಓದಿರೋದ್ರಿಂದ ಖುಷಿ ಆಗಿದೆ ಸರ್. ಅಂದ್ರೆ ಇದೊಂಥರ ಬೆಳೆ ಇದ್ದಂಗೆ. ಹೌದು ಸರ್. ವರ್ಷ ಇಡೀ ಅದಕ್ಕೆ ಎಲ್ಲ ಇದು ಮಾಡಿ ಬೆಳೆ ಫಲ ಬಂದಾಗ ಖುಷಿ ಆಗುತ್ತೆ ಸರ್. ಅಷ್ಟು ಖುಷಿ ಆಗಿ ಆ ತರ ಸರ್. ತುಂಬಾ ಹೆಮ್ಮೆ ಅನ್ಸುತ್ತೆ ಅಣ್ಣ. ಅಣ್ಣ, ಈಗ ನಿಮ್ಮ ಪ್ರತಿಭಾ ಅವರು ಡಿಸಿಷನ್ ತಗೊಂಡಿದ್ದಾರೆ. ನೀವು ಕಷ್ಟಪಟ್ಟು ಬೆಳೆಸಿ ಇವತ್ತು ಅವ್ರನ್ನ ಕಾಲೇಜಿಗೆ ಕಳ್ಸಿದ್ಕೂ ಸಾರ್ಥಕ ಅನ್ಸುತ್ತೆ. ನನ್ನ ಒಂದು ಪ್ರಶ್ನೆ, ನೀವು ಸರ್ಕಾರಿ ಕಾಲೇಜಿಗೆ ಸೇರಿಸಿರೋ ಉದ್ದೇಶ ಏನು? ಕಾರಣ ಏನು? ಉದ್ದೇಶ ಏನು ಅಂದ್ರೆ, ಏನೋ ಇರಾದ್ರೆ ಸರ್ಕಾರಿ ಸವಲತ್ತಲ್ಲಿ ಮಾಡ್ಕೊಂಡ್ರೆ ನಾವು ಇಲ್ಲಿ ಕಷ್ಟಪಟ್ಟು ಮಾಡ್ತೀವಿ. ಈ ಕಷ್ಟಪಟ್ಟು ಮಾಡಿದ್ದು ನನ್ನ ಸಂಸಾರ, ಮಕ್ಕಳು, ಅದು ಇದು ಎಲ್ಲ ನೋಡ್ಕೊಳ್ಳೋ ಅಷ್ಟೊತ್ತಿಗೆ ಜಾಸ್ತಿ ಫೀಸ್ಗಳು ಕಟ್ಟೋದು ಅಷ್ಟೆಲ್ಲ ಮಾಡ್ಬೇಕಾದ್ರೆ ಅಷ್ಟೊಂದು ದುಡ್ಡು ಸಾಕಾಗೋದಿಲ್ಲ ನನ್ನ ವ್ಯವಸಾಯದಿಂದ, ನನ್ನ ಸಂಪಾದನೆಯಿಂದ ಅಂತೇಳಿ ನಾನು ಅರ್ಥ ಮಾಡ್ಕೊಂಡು ನನ್ನ ಮಕ್ಕಳು ಓದೋ ಮಕ್ಕಳು ಎಲ್ಲಾದ್ರೂ ಓದ್ತಾರೆ ಅನ್ನೋ ಉದ್ದೇಶದಿಂದ ಇನ್ನೂ ಸರಿ ಹೇಳಿ ಅಣ್ಣ ಇದು ಸರ್. ಆತರ ಆಗಿ ನಾನು ಸರ್ಕಾರಿ ಶಾಲೆಯಲ್ಲೇ ಓದಿಸಿ ಸರ್ಕಾರಿ ಕಾಲೇಜ್ಗೆ ಕಳಿಸಿದ್ದೀನಿ ಸರ್. ಓದೋ ಮಕ್ಕಳು ಎಲ್ಲಿದ್ರು ಓದ್ತಾರೆ. ಹೌದು ಸರ್. ಆತರ ನಾನು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಬಿಟ್ಟು ನನ್ನ ಕೈಲಿ ಆಗೋದಿಲ್ವಲ್ಲ ಇಷ್ಟೆಲ್ಲ ಮಾಡಕ್ಕೆ, ಅಷ್ಟು ಮಾಡಿ ಕಷ್ಟಪಡೋದು ಇದಾಗುತ್ತಲ್ಲ, ನನಗೂ ಹೊರೆ ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದೀನಿ, ಸರ್ಕಾರಿ ಕಾಲೇಜ್ಗೆ ಕಳಿಸಿದ್ದೀನಿ ಸರ್. ಗ್ರೇಟ್ ಅಣ್ಣ ನೀವು. ಸರಿ ಸರ್. ಅಣ್ಣ, ಇದು ನಿಮ್ಮ ರೈತರ ಜೀವನ ಈಗ ಹೇಗಿದೆ? ನೀವ್ ಈಗ ಏನೇನ್ ಮಾಡ್ತಾ ಇದ್ದೀರಾ? ಏನೇನು ವ್ಯವಸಾಯ ಮಾಡ್ತಾ ಇದ್ದೀರಾ ಸರ್? ಬೆಳೆ ಮತ್ತೆ ದನಗಳು, ಮೇಕೆಗಳು ಸಾಕೊಂಡಿದ್ದೀನಿ ಸರ್. ಸೀಮೆ ಹಸುಗಳು ಸಾಕಿದ್ದೀನಿ, ಹಾಲು ಹಾಕ್ತೀನಿ, ಮೇಕೆಗಳು ಸಾಕಿದ್ದೀನಿ. ವ್ಯವಸಾಯಕ್ಕೆ ಅಂತ ಒಂದ್ ಜೊತೆ ದನಗಳು ಇಟ್ಕೊಂಡು ವ್ಯವಸಾಯ ಮಾಡ್ತೀನಿ ಸರ್. ಅಣ್ಣ, ನಾನ್ ಕೇಳೋದು, ಇವತ್ತು ನಿಮ್ಮ ಮಗಳು ಡಿಸಿಷನ್ ತಗೊಂಡಿದ್ರಲ್ಲ, ಅವ್ರನ್ನ ಓದ್ಸಕ್ಕೆ ನೀವು ಎಷ್ಟು ಕಷ್ಟಪಟ್ಟಿರ್ಬೋದು ಅಂದಾಜು? ಸರ್ ಏನೇನು ಕಷ್ಟಪಟ್ಟಿರ್ಬೋದು ಸರ್? ಒಟ್ಟಾಗಿ ವ್ಯವಸಾಯ ಇದ್ರಲ್ಲಿ ಮಾಡ್ಬೇಕು. ಮತ್ತೆ ಅಲ್ಲಿ ಬಸ್ ಸಿಕ್ಕಿಲ್ಲ ಅಂದ್ರೆ ಬಸ್ ಬಿಡೋದು, ಇಲ್ಲ ಲೇಟ್ ಆಯ್ತು ಅದು ನೋಡ್ಕೊಂಡು ಇದು ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಕಷ್ಟಪಟ್ಟು ಮಾಡಿದೀನಿ ಸರ್. ಮಗಳು ಓದ್ಬೇಕು ಅಂತ ಉದ್ದೇಶ ಪಟ್ಟು ಮಾಡಿದೀನಿ. ನನ್ನ ಉದ್ದೇಶ, ನಾನು ಕಷ್ಟಪಟ್ಟಿದ್ದಕ್ಕೆ ನನ್ನ ಮಗಳು ಓದಿ ಸಾಧನೆ ಮಾಡಿ ಒಂಥರ ಡಿಸ್ಟಿಂಕ್ಷನ್ ಅಂತ ಮಾಡಿದಾಳೆ ಸರ್. ನನ್ನ ತರಾನೇ ಸಾಧನೆ ಮಾಡಿದಾಳೆ ನನ್ನ ಮಗಳು. ನಿಜ, ನೀವು ರೈತರ ಒಂದು ಜೀವನದಲ್ಲಿ ಎಷ್ಟು ಕಷ್ಟಪಟ್ಟು ನಾನು ಯಾವ ತರ ಸಾಧನೆ ಮಾಡಿದೀನೋ ಆ ನನ್ನ ಮಗಳು ಕಾಲೇಜಲ್ಲಿ ಅಷ್ಟೇ ಸಾಧನೆ ಮಾಡಿ ಡಿಸ್ಟಿಂಕ್ಷನ್ ತಗೊಂಡಿದ್ದಾಳೆ ಸರ್.
ಓದಿದ್ದಾಳೆ. ನಾನು ಆಗ್ಲೇ ಕೇಳ್ಪಟ್ಟೆ ನಿಮ್ಮ ಮಗಳವ್ರ ಹತ್ರ ಮಾತಾಡ್ಬೇಕಾರೆ SI ಆಗ್ಬೇಕು ಅಂತ ಅಂದ್ರು. ಆ ಕನ್ಸು ಇಟ್ಕೊಂಡಿದ್ರ ಆ ಕನ್ಸಿಗೆ ಎಷ್ಟು ನೀವು ಸಪೋರ್ಟ್ ಮಾಡ್ತೀರಾ ಅಣ್ಣ? SI ಮಾಡ್ತೀರಾ ಮಗಳನ್ನ? ಸರ್ ಓದ್ಬೇಕು ಇಷ್ಟ ಇದೆ ಸರ್, ಓದಿಸ್ತೀನಿ. ಅವತ್ತು ಮುಂದೆ ದೇವರು ಏನ್ ಇಕ್ಕಿದಾನೋ ನನಗೇನೋ ಅದು ಅದೇ ಆಗ್ತಾಳೆ ಅಂತ ನಾನು ಹೇಳಕ್ ಆಗೋದಿಲ್ಲ. ಆದ್ರೆ ಆಗ್ಬೇಕು ಅಂತ ಅವಳು ಉದ್ದೇಶ ಇದೆ. ನಾನು ಆತರ ಆಗು ಒಬ್ಬರು ಯಾರಿಗೋ ಒಂದು ತೊಂದರೆ ಆದಾಗ ಒಂದು ಅನುಕೂಲ ಮಾಡುವುದು ಅಂತ ಒಂದು ಉದ್ದೇಶ ನನಗೂ ಇದೆ. ತುಂಬಾ ಹೆಮ್ಮೆ ಅನಿಸ್ತದೆ ನಿಮ್ಮ ಈ ಮಾದರಿಯ ಮಾತುಗಳು, ನಿಮ್ಮ ಮಗಳು ಮಾಡಿರುವಂತಹ ಡಿಸ್ಟಿಂಕ್ಷನ್ ಸ್ಕೋರ್ಗಳು, ಈ ಎರಡೂ ಕೂಡ ಜನಸಾಮಾನ್ಯರಿಗೆ 100% ಒಂದು ಮಾದರಿ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಎಲ್ಲ ಕನಸುಗಳು, ನಿಮ್ಮ ಎಲ್ಲ ಶ್ರಮಕ್ಕೂ ಒಂದು ಆದಷ್ಟು ಬೇಗ ಒಂದು ತಕ್ಕ ಪ್ರತಿಫಲ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ. ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರೇ, ನಮ್ಮೂರು ಪ್ರತಿಭೆ ಕಾರ್ಯಕ್ರಮದಲ್ಲಿ ಇವತ್ತು ಪ್ರತಿಭಾ ಅವರು 2nd PUCಯಲ್ಲಿ ಸರ್ಕಾರಿ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿ ಡಿಸ್ಟಿಂಕ್ಷನ್ ತಗೊಂಡಿದ್ದರು. ಸೊ ಆ ಸಲುವಾಗಿ ನಾನು ನಮ್ಮ ರೈತರಾದಂಥ ನಾಗಣ್ಣವರು ಮತ್ತೆ ಅವರ ಮಗಳು ಪ್ರತಿಭಾ ಅವ್ರನ್ನ ಇಬ್ಬರನ್ನು ಭೇಟಿಯಾಗಿ ಅವರ ಮನದಾಳದ ಮಾತುಗಳನ್ನ, ಒಂದು ಸಂತೋಷದ ಸಂಭ್ರಮಗಳನ್ನ ಎಲ್ಲದನ್ನು ಕೂಡ ನಿಮಗೆ ಅವರ ವ್ಯಕ್ತಿತ್ವವನ್ನು ನಿಮಗೆ ಪರಿಚಯ ಮಾಡಿಸಿದ್ವಿ. ಇದೇ ರೀತಿ ಮುಂದಿನ ಎಪಿಸೋಡಲ್ಲಿ ನಮ್ಮೂರು ಪ್ರತಿಭೆ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಾಧನೆ ಮಾಡಿರುವಂತಹ ವ್ಯಕ್ತಿತ್ವವನ್ನು ನಿಮಗೆ ಪರಿಚಯ ಮಾಡಿಸ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮೂರು ಕಾರ್ಯಕ್ರಮಕ್ಕೆ. ತಮ್ಮೆಲ್ಲರೂ ಕೂಡ ಧನ್ಯವಾದ. ಧನ್ಯವಾದ.